ಒಬ್ಬ ಶ್ರೀಮಂತ ತನ್ನ ಮುದ್ದು ಮಗನಿಗೆ ಸಾಯುವ ಸಮಯದಲ್ಲಿ ವಿಲ್ ಪತ್ರದ ಜೊತೆ ತನ್ನ ಪಾದರಕ್ಷೆಗಳನ್ನು ನೀಡಿ ಹೇಳ್ತಾನೆ, ವಿಲ್ ಪತ್ರದಲ್ಲಿ ನಿನಗೆ ನನ್ನೆಲ್ಲ ಆಸ್ತಿಯನ್ನು ಬರೆದಿದ್ದೀನಿ, ನೀನು ಸುಖವಾಗಿ ಬಾಳು, ಆದರೆ ನನ್ನ ಕೊನೆ ಆಸೆ ಹೊಂದಿದೆ, ಅದನ್ನು ಈಡೇರಿಸು ಸಾಕು ಅಂತ. ಅದೇನು ಅಂತಂದರೆ, ನಾನು ಸತ್ತ ಮೇಲೆ ನನ್ನ ಪಾದಕ್ಕೆ ಈ ಹಳೆ ಚಪ್ಪಲಿಯನ್ನು ತೊಡಿಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸ್ಬೇಕು ನೀನು ಅಂತ ಹೇಳ್ತಾನೆ ಅವರ ತಂದೆ. ಮಗ ತನ್ನ ಕೆನ್ನೆ ಮೇಲೆ ಜಾರ್ತಾ ಇದ್ದಂತಹ ಕಣ್ಣೀರನ್ನ ಒರೆಸ್ಕೊಳ್ತಾ, ಆಯಿತು ಅಪ್ಪ, ಇಷ್ಟು ಸಣ್ಣದ ಕೋರಿಕೆ ಇದೆ ನಿಂದು, ಖಂಡಿತ ನಾನು ಈಡೇರಿಸ್ತೀನಿ ಅಂತ ಹೇಳ್ತಾನೆ. ತಂದೆ ಕೊನೆ ಉಸಿರೆಳೆದ ದಿನ ವಿಧಿವಿಧಾನದ ಕಾರ್ಯಗಳನ್ನೆಲ್ಲ ಮಾಡಿದಂತಹ ಪಂಡಿತರಿಗೆ ಮಗ ಅಪ್ಪನಿಗೆ ಹಳೆ ಚಪ್ಪಲಿ ತೊಡಿಸಲು ಕೋರುತ್ತಾನೆ. ಆದರೆ ಪಂಡಿತರು ಸಾಧ್ಯವೇ ಇಲ್ಲ, ನಮ್ಮ ಅಂತ್ಯಕ್ರಿಯೆಯ ಸಂಪ್ರದಾಯದಲ್ಲಿ ಇಲ್ಲವೇ ಇಲ್ಲ ಇವೆಲ್ಲ ಅಂತ ಅವರು ನಿರಾಕರಣೆ ಮಾಡ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಶ್ರೀಮಂತ ವ್ಯಕ್ತಿಗೆ ಹಳೆಯ ಚಪ್ಪಲಿ ತೊಡಿಸಲು ಸಾಧ್ಯನೇ ಆಗೋದಿಲ್ಲ ಆತನ ಮಗನಿಗೆ. ಈ ವಿಚಾರವಾಗಿ ಸಂಬಂಧಿಕರು, ಊರಿನ ಹಿರಿಯ ಮುಖಂಡರು, ಎಲ್ಲ ಬುದ್ಧಿವಂತರು ಎಲ್ಲರೂ ಕೂಡ ಸೇರಿಕೊಂಡು ಈ ವಿಷಯವನ್ನು ಕುರಿತು ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಓಡಿ ಬಂದ ಅಂತಹ ಒಬ್ಬ ಶ್ರೀಮಂತನ ಸ್ನೇಹಿತ ಮಗನಿಗೆ ಪತ್ರವನ್ನು ನೀಡಿ ಹೇಳ್ತಾನೆ, ನಿಮ್ಮ ತಂದೆಯವರು ಕೆಲ ದಿನಗಳ ಹಿಂದೆ ನನ್ನನ್ನು ಕರೆದು ಈ ಪತ್ರವನ್ನು ನನ್ನ ಮಗನಿಗೆ ನನ್ನ ಅಂತ್ಯ ಸಂಸ್ಕಾರದ ಕೊನೆಯ ಗಳಿಗೆಯಲ್ಲಿ ನೀಡಬೇಕು ಅಂತ ತಿಳಿಸಿದ್ರು ಅಂತ ಹೇಳ್ತಾನೆ. ತುಂಬ ಕುತೂಹಲದಿಂದ ಆ ಪತ್ರವನ್ನು ತೆರೆದು ನೋಡಿದಾಗ ಅವರ ತಂದೆ ಈ ರೀತಿ ಬರೆದಿರ್ತಾರೆ, ಪ್ರಿಯ ಪುತ್ರನೇ, ನೋಡಿದೆಯಾ, ದೊಡ್ಡ ಫ್ಯಾಕ್ಟರಿ, ಭವ್ಯ ಬಂಗಲೆ, ಕಾರು, ಚಿನ್ನ, ಒಡವೆ, ಫಾರಮ್ ಹೌಸ್ ಇದೆಲ್ಲದರ ಒಡೆಯನಾಗಿದ್ದರೂ ಕೂಡ ನಾನು ಒಂದು ಜೊತೆ ಹಳೆ ಚಪ್ಪಲಿಯನ್ನು ಕೂಡ ನನ್ನ ಜೊತೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಷ್ಟೇ ಬದುಕಿನ ಸತ್ಯ. ನಿನಗೂ ಒಂದು ದಿನ ಸಾವು ಹತ್ತಿರವಾಗುತ್ತದೆ. ನೀನು ಕೇವಲ ಬಿಳಿ ಬಟ್ಟೆಯಲ್ಲಿ ಇಹಲೋಕವನ್ನು ತ್ಯಜಿಸಬೇಕಾಗುತ್ತೆ. ಈಗಲೇ ಎಚ್ಚರಗೊಳ್ಳು. ದುಡ್ಡಿಗಾಗಿ ಯಾರನ್ನೂ ನೋಯಿಸಬೇಡ, ಪೀಡಿಸಬೇಡ. ಅನ್ಯಾಯ ಮಾರ್ಗದಿಂದ ದುಡ್ಡನ್ನು ಯಾರತ್ರನೂ ಇಸ್ಕೊಳ್ಬೇಡ. ಮತ್ತು ಅಧರ್ಮದಿಂದ ಹಣ ಸಂಪಾದನೆಯನ್ನು ಮಾಡಬೇಡ. ನೀನು ಗಳಿಸಿದಂತಹ ಹಣದಲ್ಲಿ ಕೆಲ ಭಾಗವನ್ನು ನಿರ್ಗತಿಕರಿಗೆ ಆಗಿರ್ಬೋದು ಅಥವಾ ಏನೂ ಇಲ್ಲದಂತಹ ಬಡವರಿಗೆ ದಾನವನ್ನು ಮಾಡು. ಸತ್ಕಾರ್ಯಗಳಿಗೆ ಹಣವನ್ನು ಬಳಸು. ಸತ್ತಾಗ ನಿನ್ನ ಹಿಂದೆ ಬರುವುದು ನಿನ್ನ ಕರ್ಮಗಳು ಮಾತ್ರ ಅಂತ ಪತ್ರವನ್ನು ಮುಗಿಸಿರ್ತಾನೆ. ಹಾಗಾಗಿ ಯಾರು ಯಾರತ್ರನೂ ಮೋಸದಿಂದ ಹಣವನ್ನು ಪಡ್ಕೊಳ್ಳೋಕೆ ಹೋಗಬೇಡಿ. ಆ ರೀತಿ ಮಾಡಿದ್ದೇ ಆದರೆ ಖಂಡಿತ ಆ ಕರ್ಮ ಫಲವನ್ನು ಅವರು ತಿಂತಾರೆ. ಮೋಸದಿಂದ ಸಂಪಾದಿಸಿದ್ದು ಖಂಡಿತವಾಗಿ ಅವ್ರ ಜೊತೆ ಇರೋದಿಲ್ಲ ಮಾಸ್ಟರ್ಸ್ ಯಾವತ್ತು. ಯಾರೇ ಆಗಲಿ ಹಣವನ್ನು ಒಂದು ನಂಬಿಕೆಯಿಂದ, ಒಂದು ವಿಶ್ವಾಸವನ್ನು ಇಟ್ಟು ಕೊಟ್ಟಿರ್ತಾರೆ. ಆದರೆ ಅವರ ವಿಶ್ವಾಸವನ್ನು ಮುರಿದು ತಾನು ಹಣವನ್ನು ಕಸಿದುಕೊಂಡು ಓಡೋಟೋಗ್ಬಿಟ್ರೆ ತಾನೇ ಬುದ್ಧಿವಂತ ಅಂತ ಕೆಲವರು ಅಂದ್ಕೊಂಡಿರ್ಬೋದು. ಆದರೆ ವಾಟ್ ಯು ಸೋ ದಟ್ ಯು ರೀಪ್ ಅಂತ ಪತ್ರಿಕೆ ಸರ್ ಹೇಳಿದ್ದಾರೆ ಅಲ್ಲ, ತಾನೇನು ಮಾಡಿದನೋ ಅದನ್ನು ಉಣ್ಣಲೇಬೇಕು. ಮಾಡಿದ್ದುಣ್ಣೋ ಮಹಾರಾಯ. ಆತ ಏನು ಮಾಡಿದ್ದಾನೆ, ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ, ಯಾರ್ಯಾರ ಹತ್ರ ಹಣವನ್ನು ಕಿತ್ಕೊಂಡು ಹೋಗಿದ್ದಾನೆ, ಖಂಡಿತವಾಗಿ ಅವನು ಜೀವನದಲ್ಲಿ ಆ ಹಣದಿಂದ ಅರಮನೆ ಅಂತೂ ಕಟ್ಟೋಕ್ಕಾಗೋದಿಲ್ಲ. ಆದರೆ ಅಂಥವರು ಮಾಡಿದಂತಹ ನಂಬಿಕೆ ದ್ರೋಹಕ್ಕೆ ದಂಡ ತೆರಲೇಬೇಕಾಗತ್ತೆ. ವ್ಯಕ್ತಿ ಸತ್ತಾಗ ಆತನ ಹಿಂದೆ ಬರುವುದು ಕರ್ಮಗಳು ಮಾತ್ರ ಅನ್ನೋದನ್ನು ಅಂಥವರು ಮರ್ತೋಗಿರ್ತಾರೆ ಮಾಸ್ಟರ್ಸ್. ಧನ್ಯವಾದಗಳು.